ಬಿಜೆಪಿ ಮುಖಂಡನಿಂದ ರಂಜಾನ್ ಉಡುಗೊರೆ, ಮುಸ್ಲಿಂ ಸಮುದಾಯದವರಿಗೆ ದಿನಸಿ ಕಿಟ್ ವಿತರಣೆ, ಸೌಹಾರ್ದತೆ ಮೆರೆದ ಸಂದೀಪ್ ರೆಡ್ಡಿ. ಕೋಟ್ಪಾ ಕಾಯ್ದೆ ಉಲ್ಲಂಘನೆ, ಅಂಗಡಿ ಮಳಿಗೆಗಳ ಮೇಲೆ ಅಧಿಕಾರಿಗಳ ದಾಳಿ, ದಂಡ ವಿಧಿಸಿ ಬಿಸಿ ಮುಟ್ಟಿಸಿದ ಅಧಿಕಾರಿಗಳು. ಮಹೇಂದ್ರ ತಾರ್ಗಳ ನಡುವೆ ಭೀಕರ ಅಪಘಾತ, ದಾಳಿಂಬೆ ತೋಟಗಳಿಗೆ ನುಗ್ಗಿದ ವಾಹನಗಳು, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಚಾಲಕರು. ಮಹಿಳೆ ಕುತ್ತಿಗೆಯಿಂದ ಸರಕಸಿದು ಪರಾರಿ, ಪೊಲೀಸರ ಮಿಂಚಿನ ಕಾರ್ಯಾಚರಣೆ, ಅಂಧರಾದ ಖತರ್ನಾಕ್ ಆರೋಪಿಗಳು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಇಲ್ಲೊಬ್ಬ ಬಿಜೆಪಿ ಮುಖಂಡ ಮುಸ್ಲಿಂ ಸಮುದಾಯದವರಿಗೆ ರಂಜಾನ್ ಹಬ್ಬದ ಅಂಗವಾಗಿ ವಿಶೇಷ ಉಡುಗೊರೆಯನ್ನು ನೀಡಿದ್ದಾರೆ. ಸಾವಿರಾರು ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ವಿತರಿಸುವ ಮೂಲಕ ಸಮಾಜಕ್ಕೆ ಸೌಹಾರ್ದತೆಯ ಸಂದೇಶ ಸಾರಿದ್ದಾರೆ. ಭಾರತದಲ್ಲಿ ಬಿಜೆಪಿ ಮುಸ್ಲಿಂ ವಿರೋಧಿ ಪಕ್ಷ ಎಂಬ ಭಾವನೆಯನ್ನ ಹೋಗಲಾಡಿಸಲು ಪ್ರಧಾನಿ ನರೇಂದ್ರ ಮೋದಿ ಮುಸ್ಲಿಂ ಮತದಾರರನ್ನ ಸೆಳೆಯಲು ಬಿಜೆಪಿ ವಿಶೇಷ ಅಭಿಯಾನ ಆರಂಭಿಸಿದ್ದಾರೆ. ರಂಜಾನ್ ಹಬ್ಬಕ್ಕೆ ಸೌಗತ್ ಎ ಮೋದಿ ಎಂಬ ಕಾರ್ಯಕ್ರಮವನ್ನು ದೇಶದಾದ್ಯಂತ 32 ಲಕ್ಷಕ್ಕೂ ಹೆಚ್ಚು ಬಡ ಮುಸ್ಲಿಮರಿಗೆ ಉಡುಗೊರೆಗಳನ್ನು ವಿತರಿಸಲಾಗುತ್ತಿದೆ. ಇದರ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ನಗರದಲ್ಲಿ ಇರುವ ಮದೀನಾ ಶಾದಿ ಮಹಲ್ನಲ್ಲಿ ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕ ಸಂದೀಪ್ ರೆಡ್ಡಿ ರಂಜಾನ್ ಹಬ್ಬದ ಪ್ರಯುಕ್ತ ಬಡ ಮುಸ್ಲಿಂ ಸಮುದಾಯದ ಸಾವಿರಾರು ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿದ್ದಾರೆ. ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಬಡ ಕುಟುಂಬಗಳಿಗೆ ಸಹಾಯವಾಗಲೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಆಹಾರ ಸಾಮಗ್ರಿಗಳ ಕಿಟ್ಗಳನ್ನು ವಿತರಣೆ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನಡೀತಾ ಇದೆ. ಪ್ರತಿ ವರ್ಷ ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಮುಸ್ಲಿಂ ಸಮುದಾಯದವರ ಜೊತೆ ರಂಜಾನ್ ಹಬ್ಬದಲ್ಲಿ ಒಂದು ಸಣ್ಣ ಕಾಣಿಕೆಯನ್ನು ಕೊಡುವಂತಹ, ಸಣ್ಣ ಔತಣಕೂಟ ಕೊಡುವಂತಹ ಒಂದು ಪ್ರತೀತಿಯನ್ನು ತುಂಬ ವರ್ಷಗಳಿಂದ ನಾನು ಬೇರೆ ಬೇರೆ ಕಡೆ ಬರ್ತಿದ್ದೀನಿ. ನನ್ನ ಸ್ವಗ್ರಾಮ ಪೆರೇಸಂದ್ರದಲ್ಲಿ ಸುಮಾರು ವರ್ಷಗಳಿಂದ ಈ ಕೆಲಸ ನಾವು ಮಾಡ್ತಾಯಿದ್ವಿ. ನಮ್ಮ ತಂದೆ ತಾಯಿಗಳು ಕೂಡ ಅವ್ರ ಕೈಲಾದಷ್ಟು ಮಟ್ಟಿಗೆ ಒಂದು ಊಟ ಕೊಡೋವಂಥ, ಅವ್ರ ಜೊತೆ ನಿಂತ್ಕೊಳ್ಳೋಂಥ ಕೆಲಸ ನಮ್ಮ ತಂದೆ ತಾಯಿ ಮಾಡ್ತಾಯಿದ್ರು. ಅದೇ ಪ್ರತೀತಿಯನ್ನು ಇವತ್ತು ನಾವು ಮುಂದುವರ್ಸ್ಕೊಂಡ್ಬಂದಿದ್ವಿ. ಇವತ್ತು ಚಿಕ್ಕಬಳ್ಳಾಪುರದ ಹೃದಯ ಭಾಗದಲ್ಲಿ ನನ್ನೆಲ್ಲ ಮುಸ್ಲಿಂ ಬಾಂಧವರಿಗೆ, ಏನು ಮುಸ್ಲಿಂನ ಹಿರಿಯ ನಾಯಕರೇನು ಸಜೆಷನ್ ಕೊಟ್ಟಿದ್ರು, ಊಟ ಬೇಡ ಸರ್, ತುಂಬ ಜನ ಊಟ ಕೊಡ್ತಾರೆ, ಒಂದಷ್ಟು ಜನ ರೇಷನ್ ಕಿಟ್ಸ್ ಕೊಟ್ಟರೆ ಅದು ಒಂದಷ್ಟು ಜನ ಒಂದು ಏನು ಆರ್ಥಿಕವಾಗಿ ಹಿಂದುಳಿದಂತಹ ವ್ಯಕ್ತಿಗಳಿಗೆ ಹಬ್ಬ ಮಾಡೋಕ್ಕೆ ಈಸಿ ಆಗುತ್ತೆ, ದಯವಿಟ್ಟು ಆ ಥರ ಮಾಡಿ ಅನ್ನೋದಕ್ಕೋಸ್ಕರ ಇವತ್ತು ಸುಮಾರು 1000 ಜನ ಅವರೇ ಆಯ್ಕೆ ಮಾಡಿದಂತಹ ವ್ಯಕ್ತಿಗಳಿಗೆ, ಆ ಒಂದು ಸಮುದಾಯದ ಒಂದು ಏನು ಜನಕ್ಕೆ ಇವತ್ತು ನಾವು ಫುಡ್ ಕಿಟ್ಟನ್ನು ಕೊಡೋವಂಥ ಕೆಲಸನ ಇವತ್ತು ಮಾಡಿದ್ದೀವಿ ಸರ್. ಹಿಂದೂ ಮುಸ್ಲಿಂ, ಇನ್ಯಾವುದೋ ಹಿಂದೂ ಕ್ರಿಶ್ಚಿಯನ್ನು, ಕನ್ನಡದವರು ತಮಿಳವರು, ಕನ್ನಡದವರು ತೆಲುಗವರು, ಇದೆಲ್ಲ ಯಾವಾಗೋ ಒಂದೊಂದು ವಿಷಯಕ್ಕೆ ಮೇಲೆ ಬರ್ತದೆ ಮತ್ತು ಅದರಷ್ಟುಗದೆ ತಣ್ಣಗಾಗುತ್ತೆ. ಯಾಕಂದರೆ ನಾವೆಲ್ಲ ಭಾರತೀಯರಿದ್ದೀವಿ. ಎಲ್ಲವನ್ನು ಸಹಿಸ್ಕೊಳೋ ಅಂಥ ಶಕ್ತಿ, ಎಲ್ಲವನ್ನು ಜೀರ್ಣಿಸ್ಕೊಳೋ ಅಂಥ ಶಕ್ತಿ ಇಡೀ ನಮ್ಮ ಭಾರತೀಯರಿಗಿದೆ. ಯಾರೋ ಒಂದಷ್ಟು ಜನ ಅವ್ರಿಗೆ ಬೇಕಾದ ಹಾಗೆ ಸಣ್ಣ ಸಣ್ಣ ಗಲಭೆಗಳನ್ನು ದೊಡ್ಡದಾಗಿ ಸೃಷ್ಟಿ ಮಾಡ್ಕೊಳೋ ಅಂಥದ್ದನ್ನು ನಾವು ಎಲ್ಲ ಕಡೆ ನೋಡಿದ್ದೀವಿ. ಅದನ್ನೆಲ್ಲ ಏನು ನನ್ನ ಈ ಸಮುದಾಯಗಳು ಆವತ್ತಿಂದನೂ ಅರ್ಥಕೊಂಡು ಬಂದಿದೆ. ಎಲ್ಲ ಸಮುದಾಯಗಳನ್ನು ನಾವು ಜೊತೆಗೆ ತಗೊಂಡೋದ್ರೆ ಮಾತ್ರ ಈ ನನ್ನ ಭಾರತ ಸದೃಢವಾಗಿ ಸುಂದರವಾಗಿರುತ್ತೆ ಅಂತ ನಂಬಿರೋ ಅಂತಹ ಭಾರತೀಯ ನಾನು. ಅದಕ್ಕೋಸ್ಕರನೇ ಇವತ್ತು ಎಲ್ಲ ಸಮುದಾಯವ್ರನ್ನ ಯಾವಾಗ ನನಗೆ ಅವಕಾಶ ಸಿಗುತ್ತೆ ಆವಾಗ ಎಲ್ಲ ಸಮುದಾಯವ್ರನ್ನ ಒಟ್ಟುಗೂಡಿಸ್ಕೊಂಡು ಹೋಗೋ ಪ್ರಯತ್ನವನ್ನು ನಾನು ಯಾವಾಗಲೂ ಮಾಡ್ತಾಯಿದ್ದೀನಿ. ಅದರ ಒಂದು ಪ್ರಯತ್ನದ ಭಾಗನೇ ಇದು ಸರ್. ಇನ್ನು ಬಿಜೆಪಿ ಮುಖಂಡ ಸಮಾಜ ಸೇವಕ ಸಂದೀಪ್ ರೆಡ್ಡಿ ರಂಜಾನ್ ಹಬ್ಬದ ಹಿನ್ನೆಲೆ ಮುಸ್ಲಿಂ ಸಮುದಾಯಕ್ಕೆ ಉಚಿತವಾಗಿ ದಿನಸಿ ಕಿಟ್ಗಳನ್ನು ಸಾವಿರಾರು ಕುಟುಂಬಗಳಿಗೆ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಸ್ಲಿಂ ಮುಖಂಡರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ನೆರವಿಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇದು ನಮಗೆ ಸಂದೀಪ್, ನಮ್ಮ ಹೆಸರು ಇಸ್ಮಾಯಿಲ್ ಖಾನ್ ಅಂತ, ನಾವು ಜಮಾತ್ ಇಸ್ಲಾಂ ಮೆಂಬರ್ ಆಗಿದ್ದೀವಿ. ನಮಗೆ ಕರೆದಿದ್ರು, ನಮ್ಮ ಬ್ರದರ್ಸ್ ಯಾರೋ ಕರೆದಿದ್ರು, ನಮಗೆ ಸಂದೀಪಣ್ಣ ಕರೆದೀತಾ ಇದ್ದಾರೆ, ಇಫ್ತಾರ್ ಕೂಟ ಮಾಡೋಣ ಅಂತ ನಮಗೆ ಎಲ್ಲ ಕರೆದಿದ್ರು. ನಾವು ಹೋಗಿ ಸಂದೀಪಣ್ಣ ಅವ್ರಿಗೆ ಕೂತ್ಕೊಂಡು ಮಾತಾಡಿದ್ವಿ. ಅವ್ರು ಹೇಳಿದ್ರು, ನೀವು ಎಷ್ಟು ಜನಕ್ಕೆ ಬೇಕಾದರೂ ಊಟಗಳು ಹಾಕ್ಸಿ ಇಫ್ತಾರ್ ಕೂಟ ಮಾಡ್ತೀನಿ. ಹೋದ ವರ್ಷ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಹಲವಾರು ವರ್ಷಗಳಿಂದ ನಮ್ಮೂರಲ್ಲಿ ಎಲ್ಲ, ಇಲ್ಲೂ ನೀವು ಮಾಡಿ, ಹೋದ ವರ್ಷವೂ ಮಾಡಿದ್ವಿ ಅಂತ ಹೇಳಿದ್ರು. ಆಮೇಲೆ ನಾವು ನಮ್ಮ ಫ್ರೆಂಡ್ಸು, ನಮ್ಮ ಜೊತೆಯಲ್ಲಿರೋರು ಎಲ್ಲರೂ ಸೇರಿಕೊಂಡು ನಾವೆಲ್ಲ ಮಾತಾಡಿಕೊಂಡು ಒಂದು ಸಂದೀಪಣ್ಣ ಅವ್ರಿಗೆ ಒಂದು ಸಂದೇಶ ಕೊಟ್ವಿ. ಅಣ್ಣ, ಇದು ಇಫ್ತಾರ್ ಕೂಟ ನೀವು ಮಾಡ್ತೀರಾ, ನಾವು ರೋಜ್ದಾರುಗಳಿಗೆ ಅಂತ ಊಟ ಮಾಡಿಸ್ತೀರಾ, ಅದರಲ್ಲಿ 80-90% ಬೇರೆ ಜನ ತಿಂದುಬಿಟ್ಟು ಹೋಗ್ತಾರೆ, ರೋಜ್ದಾರುಗಳು ಯಾರೂ ಬರೋದಿಲ್ಲ, ಆಮೇಲೆ ಹೆಣ್ಮಕ್ಳು, ಮಕ್ಕಳು, ಲೇಡೀಸು ಯಾರೂ ಬರೋದಿಲ್ಲ. ಅದಕ್ಕಾಗಿ
ನಾವು ಇದು ಒಂದು ಬೇರೆ ಇದು ಚೇಂಜ್ ಮಾಡಿಬಿಟ್ಟು ಹೇಳೋಣ, ನೀವೊಂದು ಕಿಟ್ ಥರ ಮಾಡಿಕೊಟ್ರೆ ನಾವು ಅದು ತಕ್ಕಟ್ಟಿಗಿರೋ ಜನಗಳಿಗೆ ನಾವು ಎಲ್ಲ ಹೋರಾಟ ಮಾಡಿ ಹುಡುಕಿ ಅವ್ರಿಗೆ ಕೊಟ್ಟು ಅವ್ರ ಮನೆಗಳಿಗೆ ಸೇರುತ್ತೆ. ಇವತ್ತಿಲ್ಲ ನಾಳೆ ಅವರು ಇಟ್ಕೊಂಡು ನಿಮ್ಮ ಊಟ ಮಾಡ್ತಾರೆ. ಅಡುಗೆ ಮಾಡಿ ಒಂದೇ ದಿವಸಕ್ಕೆ ಒಂದು ಕೆಲವು ಗಂಟೆಗಳಲ್ಲಿ ಖಾಲಿ ಆಗೋಗ್ಬಿಡ್ತದೆ, ಅದು ವೇಸ್ಟೂ ಆಗುತ್ತೆ. ಅದಕ್ಕಾಗಿ ಈ ಥರ ಮಾಡೋಣ ಅಂತ ಹೇಳಿದಾಗ ನಮ್ಮ ಸಂದೀಪ್ ಅಣ್ಣ ಅವರು ನಮಗೆ ಕೇಳಿದ್ರು ಎಷ್ಟು ಬೇಕು ಅಂತ. ನಾವು ಸಂದೀಪ್ ಅಣ್ಣ ಅವ್ರಿಗೆ ಫಸ್ಟ್ ಟೈಮ್ ಸಿಕ್ಕಿದ್ದು, ನಾವೇನು ಹೇಳೋಕ್ಕೆ ಸ್ವಲ್ಪ ಏನೂ ಹೇಳಿಲ್ಲ. ಅವ್ರಿಗೆ ಕೇಳಿದ್ವಿ, ಅಣ್ಣ ನೀವು ಎಷ್ಟು ಕೊಟ್ಟರೆ ಅಷ್ಟು ಹಂಚ್ತೀವಿ ಅಂತ ನಾವು ಹೇಳಿದ್ವಿ. ಆಮೇಲೆ ಅವ್ರು ನಮಗೆ ಉಲ್ಟಾ ಕೇಳಿದ್ರು. ಆಮೇಲೆ ನಮ್ಮ ಸ್ನೇಹಿತರು ನಮ್ಮ ಟೀಮೆಲ್ಲ ಸೇರಿಕೊಂಡು 1000 ಕಿಟ್ ಕೊಡಿ ಅಣ್ಣ ಅಂತ ಹೇಳಿದ್ರು. ಆಮೇಲೆ ನಮ್ಮ ಸಂದೀಪ್ ಅಣ್ಣ ಅವರು 1000 ಕಿಟ್ ಕೊಡ್ತೀನಿ, ಇನ್ನೂ ಬೇಕಂದರೆ ಹೇಳಿ ಅಂತ ಹೇಳಿದ್ರು. ಈ ಸದ್ಯಕ್ಕೆ 1000 ಕಿಟ್ಟು ನಾವು ತಲುಪಿಸ್ತಾ ಇದ್ದೀವಿ. ನೀವೆಲ್ಲ ನೋಡ್ತಾ ಇದ್ದೀರಾ ಮಾಧ್ಯಮದವರು. ಸರ್, ಬಡವ್ರಿಗೆ ತುಂಬ ಜನಕ್ಕೆ ಕೆಲವ್ರ ಮನೆಗಳಲ್ಲಿ ಹಿಟ್ಟಿರೋದಿಲ್ಲ, ಅಕ್ಕಿ ಇರೋದಿಲ್ಲ, ಎಣ್ಣೆ ಇರೋದಿಲ್ಲ. ಏನು ಸರ್, ಈ ಥರ ತುಂಬ ಜನ ಕೇಳ್ಕೊಳಕ್ಕೆ ಬರೋದಿಲ್ಲ. ಈ ಕೇಳ್ಕೊಳ್ಳೋರ ಹತ್ರ ಎಲ್ಲ ಇರುತ್ತೆ. ಈ ಕೆಲವರು ಜನಗಳು ಮನೆಯಲ್ಲಿ ಇರ್ತಾರೆ, ಅವ್ರು ಯಾರಿಗೂ ಕೇಳೋದಿಲ್ಲ, ದೇವ್ರಿಗೆ ಬಿಟ್ಟು ಯಾರಿಗೂ ಕೇಳೋದಿಲ್ಲ ಅಂತ ಅವ್ರಿಗೆ ತಲುಪೋದಿಲ್ಲ. ಆ ಕೆಲಸವನ್ನು ನಾವು ನಮ್ಮ ಸಂದೀಪ್ ಅಣ್ಣ ನಮ್ಮ ಟೀಮೆಲ್ಲ ಸೇರಿ ಸರ್, ನಮಗೆ ತುಂಬ ಖುಷಿ ಆಗ್ತಾಯಿದೆ ಈ ಪ್ರೋಗ್ರಾಮಿಂದ. ನಾವು ಮಾಡಿದ್ದೀವಿ, ಇನ್ನೂ ತುಂಬ ಜನ ಮಾಡಿರ್ಬೋದು, ಆದರೆ ನಮಗೆ ತುಂಬ ನಮ್ಮ ಸಂದೀಪ್ ಅಣ್ಣ ಜೊತೆಯಲ್ಲಿ ಸೇರ್ಕೊಂಡು ಮಾಡಿದ್ದು ತುಂಬ ಖುಷಿ ಆಗ್ತದೆ. ಒಟ್ನಲ್ಲಿ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಸಾಮಾಜಿಕ ಸೌಹಾರ್ದತೆಗೆ ಒತ್ತು ನೀಡುವ ಈ ಕಾರ್ಯಕ್ರಮ ಗಮನ ಸೆಳೆಯುತ್ತಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತಂಬಾಕು ಉತ್ಪನ್ನಗಳ ಮಾರಾಟ ನಿಯಂತ್ರಣ ಕೋಟ್ಪಾ ಕಾಯ್ದೆ ಉಲ್ಲಂಘನೆ ಮಾಡಿ ಸಿಗರೆಟ್ ಮಾರಾಟ ಮಾಡುತ್ತಿದ್ದ ಅಂಗಡಿ ಮಾಲೀಕರಿಗೆ ದಂಡ ವಿಧಿಸಿ ಕೋಟ್ಪಾ ಕಾಯ್ದೆ ಕುರಿತು ಅರಿವು ಮೂಡಿಸಲಾಗಿದೆ ಎಂದು ಜಿಲ್ಲಾ ತಂಬಾಕು ಉತ್ಪನ್ನಗಳ ಮಾರಾಟ ನಿಯಂತ್ರಣ ವಿಭಾಗದ ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ವಿವಿಧ ಅಂಗಡಿ ಮಳಿಗೆಗಳಲ್ಲಿ ನಕಲಿ ಸಿಗರೆಟ್ ಮಾರಾಟ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಬಂದಿರುವ ದೂರಿನ ಆಧಾರದ ಮೇರೆಗೆ ಜಿಲ್ಲಾ ತಂಬಾಕು ಉತ್ಪನ್ನಗಳ ಮಾರಾಟ ನಿಯಂತ್ರಣ ವಿಭಾಗದ ಕೋಟ್ಪಾ ತನಿಖಾ ದಳ ಹಾಗೂ ಬಾಗೇಪಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಹಲವು ಅಂಗಡಿ ಮೇಲೆ ದಾಳಿ ನಡೆಸಿ ಕೋಟ್ಪಾ ಕಾಯ್ದೆ ಉಲ್ಲಂಘನೆ ಮಾಡಿರುವ 12 ಅಂಗಡಿ ಮಾಲೀಕರಿಗೆ 4700 ರು ದಂಡ ವಿಧಿಸಿ ದಂಡದ ಹಣವನ್ನು ಜಿಲ್ಲಾಧಿಕಾರಿಗಳ ಹಾಗೂ ಡಿಎಚ್ಒರ ಜಂಟಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಿರುವ ಘಟನೆ ನಡೆದಿದೆ. ಸೆಕೆಂಡ್ ಕಾಪಿ ಮಾಡೋರ್ ಮೇಲೆ ಕಾಪಿ ರೈಟಿಂಗ್ ಕೇಸ್ ಮಾಡಿಸಿದ್ದಾರೆ ಕಂಪನಿ ಅವರು. ಅರ್ಥ ಆಯ್ತಲ್ಲ? ನೀವು ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಫಾಲೋ ಮಾಡಬೇಕಾಗುತ್ತದೆ. ಲೈಸೆನ್ಸ್ ಮಾಡಿಸ್ಕೊಂಡಿದ್ದೀರಾ? ಇದು ಟೊಬ್ಯಾಕೋ ಅಂಡರ್ ಲೈಸೆನ್ಸ್. ಲಾಸ್ಟ್ ಟೈಮ್ ಬಂದಾಗ ನಿಮಗೆ ಅಲ್ಲ ಸರ್, ನೀವು ಆಫೀಸ್ಗೆ ಹೋಗಿ ನಿಮ್ದು ಟ್ರೇಡಿಂಗ್ ಲೈಸೆನ್ಸ್ ನೀವು ಫಸ್ಟ್ ಅರ್ಜಿ ಹಾಕಿ. ಟ್ರೇಡಿಂಗ್ ಲೈಸೆನ್ಸ್ ಇದೆ, ನಗರಸಭೆಯಿಂದ ತಗೊಂಡು ಪುರಸಭೆಯಿಂದ ತಗೊಂಡು ನೋಡಿ ಸರ್. ಇದು 170 ರೂಪೀಸ್ ಇದೆ ಇದ್ರ ಮೇಲೆ. ನೋಡಿ ನೀವು ನಂಬರ್ ಕೊಡಿ, ನೀವು ಟಪಾಲಲ್ಲಿ ಕೊಡ್ಬೇಕು ಸರ್. ನೀವು ಅಪ್ಲಿಕೇಶನ್ ಬಾಯಿ ಮಾತಲ್ಲೇ ಸುಮಾರು ಹೇಳ್ಬೋದು ಅಷ್ಟೇ ಅಲ್ವಾ? ಲೈಸೆನ್ಸ್ ಇಟ್ಕೊಳ್ಳಿದ್ರೆ ನೀವು ಹೋಲ್ಸೇಲಲ್ಲಿ ನೀವು ಮಾಡೋಕ್ಕಂದ್ರೆ ಮಾಡೋಂಗಿಲ್ಲ. ಲೈಸೆನ್ಸ್ ಇಲ್ಲ ಅಂದರೆ ಇನ್ನೂ ಒಂದು 15 ಡೇಸ್. ಜಿಲ್ಲಾ ತಂಬಾಕು ಉತ್ಪನ್ನಗಳ ಮಾರಾಟ ನಿಯಂತ್ರಣ ವಿಭಾಗದ ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದಲ್ಲಿ ನಕಲಿ ಸಿಗರೆಟ್ ಮಾರಾಟ ಮಾಡುತ್ತಿರುವ ಹಾಗೂ ಶಾಲಾ ಕಾಲೇಜುಗಳ ಬಳಿ ಕೋಟ್ಪಾ ಕಾಯ್ದೆ ನಿಯಮ ಉಲ್ಲಂಘಿಸಿ ತಂಬಾಕು ಉತ್ಪನ್ನಗಳು ಮಾರಾಟ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದಿದ್ವು. ಬಾಗೇಪಲ್ಲಿಯ ಹಲವು ಅಂಗಡಿ ಮಳಿಗೆಗಳ ಮೇಲೆ ಜಂಟಿ ದಾಳಿ ನಡೆಸಿದಾಗ ಅಂಗಡಿ ಮಾಲೀಕರ ಬಳಿ ಇದ್ದ ಸಿಗರೆಟ್ ಬಂಡಲ್ಗಳಿಗೆ ಯಾವುದೇ ರೀತಿಯ ಖರೀದಿ ಬಿಲ್ ಇಲ್ಲ. ಖಾಸಗಿ ಏಜೆನ್ಸಿ ಮೂಲಕ ಖರೀದಿಸಿರುವ ಸಿಗರೆಟ್ಗಳಿಗೆ ವಾಣಿಜ್ಯ ತೆರಿಗೆ ಪಾವತಿಸಿರುವ ಜಿಎಸ್ಟಿ ಬಿಲ್ ಇಲ್ಲ. ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡಲು ಪುರಸಭೆಯಿಂದ ಪರವಾನಗಿ ಪಡೆದುಕೊಳ್ಳದೆ ಅಂಗಡಿ ಮಾಲೀಕರು ಅಡ್ಡದಾರಿಯಲ್ಲಿ ಸಿಗರೆಟ್ ಖರೀದಿಸಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದು ಕೋಟ್ಪಾ ಕಾಯ್ದೆ ಉಲ್ಲಂಘನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಎಂದರು. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತೇಳಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ
ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ನಾನು ಜಿಲ್ಲಾ ಸಮಾಜ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಬಾಗೇಪಲ್ಲಿ ತಾಲೂಕಿನಲ್ಲಿ ಇವತ್ತು ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳ ಮುಂದಾಳತ್ವದಲ್ಲಿ ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಜೊತೆಗೆ ನಾವು ಬಾಗೇಪಲ್ಲಿ ತಾಲೂಕಲ್ಲಿ ನಾವು ಕೋಟ್ಪಾ ದಾಳಿಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ದಾಳಿ ಸಂದರ್ಭದಲ್ಲಿ ನಿಯಮ ಬಾಹಿರವಾಗಿ ಏನು ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡೋದಂಥ ಅಂಗಡಿಗಳ ಮೇಲೆ ಮತ್ತು ಈ ಪಬ್ಲಿಕಲ್ಲಿ ಸ್ಮೋಕ್ ಮಾಡುವಂಥ ವ್ಯಕ್ತಿಗಳ ಮೇಲೆ ನಾವು ಸ್ಪಾಟ್ ಫೈನನ್ನು ಹಾಕಿದ್ದೀವಿ. ಸೊ ಈ ಕೋಟ್ಪಾ ಆ್ಯಕ್ಟಲ್ಲಿ ಸೆಕ್ಷನ್ 4 ಅಂತೇಳಿ ಯಾರೂ ಕೂಡ ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನವನ್ನು ಮಾಡಬಾರ್ದು. ಇದು ಮುಂಚೆ ಕಾನೂನು 200 ರೂಪಾಯಿ ಅಂತೇಳಿ ಫೈನ್ ಇತ್ತು. ಸೊ ಮೇ 2025ರಲ್ಲಿ ಈ ಕಾನೂನು ಚೇಂಜ್ ಆಗಿ 1000 ರೂಪಾಯಿವರೆಗೂ ಫೈನನ್ನು ಹಾಕ್ಬೋದು ಅಂತೇಳಿ ಸೊ ಸರ್ಕಾರ ಆದೇಶ ಮಾಡಿದೆ. ಹಾಗಾಗಿ ಸಾರ್ವಜನಿಕ ಪ್ರದೇಶದಲ್ಲಿ ಯಾರೇ ಧೂಮಪಾನವನ್ನು ಮಾಡಿದ್ರೂ ಸಹ ಅಪ್ ಟು 1000 ರೂಪಾಯಿವರೆಗೂ ಸಹ ಅವರಿಗೆ ದಂಡವನ್ನು ವಿಧಿಸ್ತೇವೆ. ಮತ್ತು ಯಾರು ಅಂಗಡಿ ಮಾಲೀಕರಿದ್ದಾರೋ ಅವರು ಕಂಪಲ್ಸರಿಯಾಗಿ ಒಂದು ನೋ ಸ್ಮೋಕಿಂಗ್ ಬೋರ್ಡನ್ನು ಕಂಪಲ್ಸರಿಯಾಗಿ ಅಂಗಡಿಯ ಮುಂದೆ ಅವರು ಪ್ರದರ್ಶನವನ್ನು ಮಾಡಿರಬೇಕು. ಇಲ್ಲ ಅಂದರೆ ಸೆಕ್ಷನ್ 4ರಲ್ಲಿ ಅವ್ರಿಗೂ ಕೂಡ ಅಪ್ ಟು 1000 ರೂಪಾಯಿವರೆಗೂ ದಂಡವನ್ನು ವಿಧಿಸ್ಬೋದು. ಮತ್ತು ಮಕ್ಕಳಿಗೆ ಯಾವುದೇ ಒಂದು 21 ವರ್ಷದೊಳಗಡೆ ಇರುವಂಥ ಮಕ್ಕಳಿಗೆ ತಂಬಾಕನ್ನು ಮಾರಾಟ ಮಾಡಬಾರ್ದು, ಅವರಿಗೆ ಸೇಲ್ ಮಾಡಬಾರ್ದು. ಸೊ ಇದನ್ನು ಕೂಡ ಸೆಕ್ಷನ್ 6A ವಯೋಲೇಷನ್ ಮಾಡಿದಾಗೆ. ಸೊ ಈ ಸೆಕ್ಷನ್ 6A ವಯೋಲೇಷನ್ ಮಾಡಿದರೆ ಅಪ್ ಟು 1000 ರೂಪಾಯಿವರೆಗೂ ದಂಡವನ್ನು ನಾವು ಇವತ್ತು ಬಾಗೇಪಲ್ಲಿ ಪಟ್ಟಣದಾದ್ಯಂತ ನಾವು ಅಂಗಡಿಗಳಲ್ಲಿ ದಾಳಿ ಮಾಡಿ ಸೊ ನಾವು ದಂಡವನ್ನು ವಿಧಿಸಿದ್ದೀವಿ. ಮತ್ತು 21 ವರ್ಷದೊಳಗಡೆ ಇರುವಂಥ ಮಕ್ಕಳಿಗೆ ತಂಬಾಕು ಮಾರಾಟ ಮಾಡೋದಿಲ್ಲ ಅಂಥೇಳಿ ಒಂದು ಬೋರ್ಡನ್ನು ಸಹ ಹಾಕಿರಬೇಕಾಗ್ತದೆ. ಆ ಬೋರ್ಡ್ ಹಾಕಿಲ್ಲ ಅಂತಂದರೆ ಅದು ಕೂಡ ಸೆಕ್ಷನ್ 6A ವಯೋಲೇಷನ್ ಮಾಡಿದಾಗೆ. ಸೊ ಅಪ್ ಟು 1000 ರೂಪಾಯಿವರೆಗೂ ಪೆನಾಲ್ಟಿಯನ್ನು ನಾವು ಹಾಕೊಳ್ತಾ ಬಂದಿದ್ದೀವಿ ತಾಲೂಕಿನಲ್ಲಿ. ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಕ ಬಿ ಫಕ್ರುದ್ದೀನ್ ಸಾಬ್, ಆರೋಗ್ಯ ನಿರೀಕ್ಷಕರಾದ ಮಂಜುನಾಥ್, ಈಶ್ವರಪ್ಪ, ಪೊಲೀಸ್ ಪೇದೆ ರಮೇಶ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಹೇಂದ್ರ ತಾರ್ಗಳ ನಡುವೆ ಭೀಕರ ಅಪಘಾತವಾಗಿದ್ದು, ಅಪಘಾತದ ರಭಸಕ್ಕೆ ದಾಳಿಂಬೆ ತೋಟಗಳಿಗೆ ನುಗ್ಗಿದ ವಾಹನಗಳು ತಂತಿ ಬೇಲಿಗೆ ಅಳವಡಿಸಿದ ಕಲ್ಲಿನ ಕೂಚಗಳು ಪೀಸ್ ಪೀಸ್ ಆಗಿದ್ದು, ಚಾಲಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಬಳಿ 2 ಮಹೇಂದ್ರ ಥಾರ್ ವಾಹನಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಅದೃಷ್ಟವಶಾತ್ ವಾಹನದಲ್ಲಿದ್ದ ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಅಪಘಾತದ ರಭಸಕ್ಕೆ ವಾಹನಗಳು ತೋಟಗಳಿಗೆ ನುಗ್ಗಿ ಭಾರೀ ಹಾನಿ ಉಂಟಾಗಿದೆ. ಹೌದು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯೂಟರ್ನ್ ಹೊಡೆಯುವ ವೇಳೆ ಈ ಅಪಘಾತ ಸಂಭವಿಸಿದೆ. ಒಂದು ಮಹೇಂದ್ರ ಥಾರ್ ಯೂಟರ್ನ್ ತೆಗೆದುಕೊಳ್ತಾ ಇದ್ದ ವೇಳೆ ಹಿಂದಿನಿಂದ ವೇಗವಾಗಿ ಬಂದ ಮತ್ತೊಂದು ಥಾರ್ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಡಿಕ್ಕಿಯ ತೀವ್ರತೆಗೆ ಚಾಲಕನ ನಿಯಂತ್ರಣ ತಪ್ಪಿ ಒಂದು ಥಾರ್ ವಾಹನದ ಟೈರ್ ಬ್ಲಾಸ್ಟ್ ಆಗಿ ಮರಕ್ಕೆ ಡಿಕ್ಕಿ ಹೊಡೆದು ನಿಂತಿದೆ. ಮತ್ತೊಂದು ಥಾರ್ ನಿಯಂತ್ರಣ ತಪ್ಪಿ ದಾಳಿಂಬೆ ತೋಟಕ್ಕೆ ನುಗ್ಗಿದೆ. ಅಪಘಾತದ ರಭಸಕ್ಕೆ ದಾಳಿಂಬೆ ತೋಟಕ್ಕೆ ಅಳವಡಿಸಿದ ತಂತಿ ಬೇಲಿ ಹಾಗೂ ಕಲ್ಲಿನ ಕಂಬಗಳು ಚೂರುಚೂರಾಗಿವೆ. ಇನ್ನು ಘಟನೆ ನಡೆದ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ತಾರ್ಗಳ ನಡುವೆ ಅಪಘಾತದ ದೃಶ್ಯಗಳನ್ನು ಕಂಡು ಸ್ಥಳದಲ್ಲಿ ನೂರಾರು ಜನರು ಜಮಾಯಿಸಿದ್ದು, ಸಂಚಾರ ಕೆಲಕಾಲ ಅಸ್ತವ್ಯಸ್ತವಾಗಿತ್ತು. ಸ್ಥಳಕ್ಕೆ ನಂದಿಗಿರಿಧಾಮ ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಳ್ಳಲಾಗಿದೆ. ಸುಮ್ಮನೆ ಬಂದಿದ್ದೀನಿ ಹೇಳ. ಒಂದು ನಿಮಿಷ ಇರೋಣ. ದಪ್ಪ ಇದೆಯಾ? ಯಾವ ಊರಣ್ಣ? ದೇವಳಿ ಹತ್ರ ಸಾವುಗಂಡಿ. ಹಾಂ, ಇಲ್ಲಿಗೆ ಏನಕ್ಕೆ ಬಂದಿದ್ರೆ? ಸ್ವಲ್ಪ ಕೆಲಸದ ಮೇಲೆ ಬಂದಿದೆ. ಹಾಂ ಹಾಂ, ಹೇಳಿ. ಮಾಮೂಲಿ ನನಗೆ
ದೇವಳಿ ಕಡೆಯಿಂದ ಬಂದು ಇಲ್ಲಿ ಯೂಟರ್ನ್ ಮಾಡ್ಕೊಬೇಕಾದ್ರೆ ನಾನು ಯೂಟರ್ನ್ ಮಾಡ್ಕೊಂಬಂದು ಹಿಂದಿನಿಂದ ಕಾರ್ ಹೊಡೆದಿತ್ತು. ಕಾರ್ ಹೊಡಿತಾ ನನಗೆ ಕೆಳಗಡೆ ಆಗಿದೆ, ಟೈರ್ ಬ್ಲಾಸ್ಟ್ ಆಗಿದೆ. ಅಂದರೆ ನೀವು ಯೂಟರ್ನ್ ನೋಡ್ಕೊಂಡು ಬರ್ತಾ ಇದ್ರಿ? ನಾವು ಯೂಟರ್ನೇ ಮಾಡ್ಕೊಂಬರ್ತೇವೆ. ಯಾವ ರೀತಿ ಹೊಡಿತಣ್ಣ ಅದು ಬಂದ ಒಂದು? ನಮಗೇನು ಬ್ಲೈಂಡ್ ಏನೋ ನಮ್ಮ ಹೆಸರು ಗೊತ್ತಾಯ್ತು ಸರ್. ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು ನಾವು ದೇವಳಿ ಕಡೆಯಿಂದ ಬಂದು ಏನೋ ಸ್ವಲ್ಪ ಕೆಲಸದ ಮೇಲೆ ಬಂದಿದ್ವಿ. ದೇವಳಿ ಕಡೆಯಿಂದ ಬಂದು ಇಲ್ಲಿ ಯೂಟರ್ನ್ ಮಾಡ್ಕೊಂಡು ಒಟ್ಟಾರೆ ಈ ಅಪಘಾತ ಭೀಕರವಾಗಿದ್ದರೂ ಯಾವುದೇ ಪ್ರಾಣಹಾನಿ ಸಂಭವಿಸದಿರುವುದು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ತಂದಿದೆ. ಆದರೆ ಈ ಅಪಘಾತದಲ್ಲಿ ಯಾರ ತಪ್ಪು ಯಾರದು ಸರಿ ಎಂಬುದು ಪೊಲೀಸ್ ತನಿಖೆಯಲ್ಲಿ ತಿಳಿದು ಬರಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಗಾರ್ಜಿಯಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS, ವಾಣಿಜ್ಯ ವಿಭಾಗ, EBAS, EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್. ಕಾವೇರಿ ಬೋರ್ವೆಲ್ಸ್,
ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಬಸ್ಗಾಗಿ ಕಾಯುತ್ತಿದ್ದ ಮಹಿಳೆಯ ಕುತ್ತಿಗೆಯಿಂದ ಸರಗಳ್ಳತನ ಮಾಡಿ ಪರಾರಿಯಾಗಿದ್ದ ಆರೋಪಿಗಳನ್ನು ಮಾಲೂರು ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಾಲೂರು ತಾಲೂಕಿನ ಪಡುವನಹಳ್ಳಿ ಗ್ರಾಮದ ಗೇಟ್ನಲ್ಲಿ ಮಾಲೂರಿಗೆ ಬರಲು ಬಸ್ಗಾಗಿ ಕಾಯುತ್ತಿದ್ದ ವೇಳೆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ದ್ವಿಚಕ್ರ ವಾಹನದಲ್ಲಿ ಬಂದು ಸುಮಾರು 32 ಗ್ರಾಂ ತೂಕದ ಬಂಗಾರದ ಸರವನ್ನ ಕಸಿದು ಪರಾರಿಯಾಗಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಮಾಲೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪಡುವನಹಳ್ಳಿ ಗ್ರಾಮದ ರಾಧಮ್ಮ ಮಾಲೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ದೂರಿನ ಮೇರೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತೇರ್ ಕಾರ್ಯಾಚರಣೆ ನಡೆಸಿ ಸಿಸಿಟಿವಿ ಪರಿಶೀಲನೆ ನಡೆಸಿ ಕಳ್ಳರಿಗೆ ಬಲೆ ಬೀಸಿದ್ದಾರೆ. ಸರಗಳ್ಳತನ ಮಾಡಿ ಪರಾರಿಯಾಗಿದ್ದ ಆರೋಪಿಗಳು ಉಪ್ಪಾರಹಳ್ಳಿ ಗ್ರಾಮದ ಆನಂದ್, ದೊಡ್ಡ ಕುಂತೂರು ಗ್ರಾಮದ ಸುನಿಲ್ ಕುಮಾರ್ ನಗರದ ವೈಟ್ ಗಾರ್ಡನ್ ಬಳಿ ಬಂಧಿಸಿ ವಿಚಾರಣೆ ನಡೆಸಿದಾಗ 32 ಗ್ರಾಂ ತೂಕದ 5,40,000 ರು ಬೆಲೆ ಬಾಳುವ ಮಾಂಗಲ್ಯದ ಸರವನ್ನ ಹಾಗೂ ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನವನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅಲ್ಲದೆ ನಗರದ ವೈಟ್ ಗಾರ್ಡನ್ ಮನೆಯೊಂದರಲ್ಲಿ 60,000 ರು ನಗದು ಹಣವನ್ನ ಕಳ್ಳತನ ಮಾಡಿಕೊಂಡು ಹೋಗಿದ್ದು, ಈ ಪ್ರಕರಣದಲ್ಲಿಯೂ ಸಹ ಆರೋಪಿಗಳು ಭಾಗಿಯಾಗಿದ್ದು, ಇದೇ ಆರೋಪಿತರಿಂದ 20,000 ರು ನಗದು ಹಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸನ್ ಆಫ್ ನಾರಾಯಣಪ್ಪ, 28 ವರ್ಷ, ಏರ್ಟೆಲ್ ವೈಫೈ ಕನೆಕ್ಷನ್ ಅಲ್ಲಿ ಕೆಲಸ, ದೊಡ್ಡ ಕುಂತೂರು ಗೇಟ್ ಅಲ್ಲಿ. ಎಷ್ಟನೇ ತರ? 15ನೇ ತರ.
ಸಂಜೆ 3:30. ಹಿಡಿದಿದ್ದೆ ಸರ್? ರಾಧಮ್ಮ, ವೈಭವ್ ಮಂಜುನಾಥ್, ನಲವತ್ತೈದು ವರ್ಷ, ಆರಸಂದ್ರ, ಸ್ವಂತ ಅಕ್ಕ ಶಾಂತಮ್ಮ ಅಂತ ಪ್ರವೇಶಕ್ಕೆ ಹೋಗಿ ಮುಗಿಸ್ಕೊಂಡು ವಾಪಸ್ ಬರುವಾಗ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ, ಯಾರು ಇರೋಲ್ಲ ಅವಾಗ. ಬೈಕಲ್ಲಿ ಹೋಗ್ತಾ ಇರೋದು ಒಬ್ಬರೇ ನಿಂತಿರೋದು ನೋಡ್ಬಿಟ್ಟು ಮುಂದೆ ಅವ್ರು ವಾಪಸ್ ಬಂದ್ಬಿಟ್ಟು ಮತ್ತು ಆನಂದ್ ಸಣ್ಣ ಮಂಜುನಾಥ್, 4 ವರ್ಷ, ಯಾವ ಸರ್? ಅಮೆಜಾನ್ದಲ್ಲಿ ಕೆಲಸ, ಉಪ್ಪಾರಳ್ಳಿ. ಪ್ರಕರಣದ ಪತ್ತೆ ಕಾರ್ಯಕ್ಕೆ ಕೋಲಾರ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಕನ್ನಿಕಾ ಸುಗ್ರೀವಾಲ್, ಐಪಿಎಸ್ ಮತ್ತು ಅಪರ ಪೊಲೀಸ್ ಅಧೀಕ್ಷಕರು ರವಿಶಂಕರ್, ಸಿಆರ್ ಮತ್ತು ಎಚ್ಸಿ ಜಗದೀಶ್ ಮತ್ತು ಕೃಷ್ಣಪ್ಪ ವಿ ಪೊಲೀಸ್ ಉಪಾಧೀಕ್ಷಕರು ಕೋಲಾರ ಉಪವಿಭಾಗ ಅವರ ಮಾರ್ಗದರ್ಶನದಲ್ಲಿ ಮಾಲೂರು ಪೊಲೀಸ್ ಠಾಣೆಯ ರಾಮಪ್ಪ ಬಿ ಗುತ್ತೇರ್ ಸೇರಿದಂತೆ ಇತರೆ ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದ್ರು. ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಆಶೀರ್ವಾದದಿಂದ ಸತತ 2ನೇ ಬಾರಿಗೆ ಹಾಪ್ಕಾಮ್ಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹಾಪ್ಕಾಮ್ಸ್ ನೂತನ ಅಧ್ಯಕ್ಷ ಮುತ್ತೂರು ಚಂದ್ರೇಗೌಡ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಹಾಪ್ಕಾಮ್ಸ್ ನೂತನ ಅಧ್ಯಕ್ಷ ಮುತ್ತೂರು ಚಂದ್ರೇಗೌಡ ಮಾತನಾಡಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ನನಗೆ ಬೆಂಬಲ ನೀಡಿದ್ದಾರೆ. ಅವರ ಆಶೀರ್ವಾದದಿಂದ ಹಾಪ್ಕಾಮ್ಸ್ ನಿರ್ದೇಶಕರಾಗಿ ಆನಂತರ 2ನೇ ಬಾರಿಗೆ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಸಹಿತ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹಾಪ್ಕಾಮ್ಸ್ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಯುವ ಮುಖಂಡ ಡಾಕ್ಟರ್ ಶಶಿಧರ್ ಮುನಿಯಪ್ಪ, ಆಂಜನಪ್ಪ ಪುಟ್ಟು, ಸುಗಟೂರು ನಾಗೇಶ್ ಗೌಡ, ಜಿಲ್ಲಾ ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ, ಚಿಮಲ್ ನಿರ್ದೇಶಕ ಭರಣಿ ವೆಂಕಟೇಶ್, ಮಾಜಿ ಶಾಸಕ ಎಂ ರಾಜಣ್ಣ ಸೇರಿದಂತೆ ವಿವಿಧ ಪಕ್ಷಗಳ ಗಣ್ಯರು ನೂತನ ಅಧ್ಯಕ್ಷರಿಗೆ ಅಭಿನಂದಿಸಿ ಶುಭ ಹಾರೈಸಿದ್ದಾರೆ. ಹಾಪ್ಕಾಮ್ಸ್ಗೆ ನಡೆದಂಥ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ಶಿಡ್ಲಘಟ್ಟ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ರೈತ ಬಾಂಧವರು ನಮಗೆ ಮತ ನೀಡಿ ಮತ್ತೊಮ್ಮೆ ರೈತರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ರೈತ ಬಾಂಧವರಿಗೂ ನನ್ನ ಶುಭಾಶಯಗಳನ್ನು ಅರ್ಪಿಸುತ್ತಾ, ವಿಶೇಷವಾಗಿ ಶಶಿಧರ್ ಅವರು ಮತ್ತು ಪುಟ್ಟರಾಜನಪ್ಪನವರು ನನ್ನ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಟ್ಟು ನನ್ನ ಜಯಶೀಲರಾಗಲಿಕ್ಕೆ ಅವರು ಇಬ್ಬರು ಕಾರಣಕರ್ತರಾಗಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಸುಧಾಕರ್ ರಾಯರು ಸತತವಾಗಿ ಅವರ ಆಶೀರ್ವಾದದಿಂದ ಇವತ್ತು ಅಧ್ಯಕ್ಷರಾಗಿದ್ದೀನಿ. ರಾಮಲಿಂಗಾರೆಡ್ಡಿ ಅವರು, ಸುಧಾಕರ್ ಅವರು ನನ್ನ ಬಲವಾಗಿ ನಿಂತು ನನ್ನ ಅಧ್ಯಕ್ಷರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಶಶಿ ಅವರ ಅಧ್ಯಕ್ಷರ ಹತ್ರ ಸತತವಾಗಿ ಸಂಪರ್ಕ ಮಾಡಿ ನನ್ನ ಅಧ್ಯಕ್ಷ ಮಾಡೋದಕ್ಕೆ ಸರ್ವ ಪ್ರಯತ್ನವನ್ನು ಮಾಡಿ ಅಧ್ಯಕ್ಷ ಸ್ಥಾನ ಕೊಡಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ನನ್ನ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ಬೆಳ್ಳೂಟಿ ವೆಂಕಟೇಶ್, ಜಿಲ್ಲಾ ಸಹಕಾರ ಯೂನಿಯನ್ ಉಪಾಧ್ಯಕ್ಷ ಮೇಲೂರು ಮುರಳಿ, ಶಿಡ್ಲಘಟ್ಟ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಗುಡಿಹಳ್ಳಿ ಚಂದ್ರನಾಥ್, ಟೈಲ್ಸ್ ಅಂಬರೀಶ್, ಜಂಗಮಕೋಟೆ ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷ ಭಕ್ತರಹಳ್ಳಿ ಚಿದಾನಂದ ಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ಎಸಿಇ ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್.
ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, ಜೆಇಇ, ಕೆಸಿಇಟಿ ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವೋಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 97417 44492 9986744492. Another number 08156 272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್
ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶಿಡ್ಲಘಟ್ಟ ನಗರದಲ್ಲಿ ಗುಡುಗು ಸಹಿತ ಮಿಂಚಿನ ಗರ್ಜನೆಯ ನಡುವೆ ಸಿಡಿಲು ಬಡಿದು ತೆಂಗಿನ ಮರ ಸುಟ್ಟು ಹೋದ ಘಟನೆ ನಡೆದಿದೆ. ಶಿಡ್ಲಘಟ್ಟ ನಗರದಲ್ಲಿ ಮಂಗಳವಾರ ಸಂಜೆ ಗುಡುಗು ಸಹಿತ ಅಕಾಲಿಕ ಮಳೆ ಬಿದ್ದಿದೆ. ಇದೇ ವೇಳೆ ಶ್ರಾಪ್ ಬೀದಿ ಸಮೀಪ ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಬೆಂಕಿ ಕಾಣಿಸಿಕೊಂಡು ಸುಟ್ಟು ಹೋಗಿರುವ ಘಟನೆ ನಡೆದಿದೆ. ಮರ ಉರಿಯುವ ದೃಶ್ಯಗಳನ್ನು ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಕರವೇ ತಾಲೂಕು ಅಧ್ಯಕ್ಷ ಸೈಯದ್ ನಜೀರ್ ಮಾತನಾಡಿ, ಸಾಮಾನ್ಯವಾಗಿ ಮೊದಲು ಅರಣ್ಯ ಪ್ರದೇಶಗಳಲ್ಲಿ ಬಯಲಿನಲ್ಲಿ ಸಿಡಿಲು ಹೊಡೆಯುತ್ತಿತ್ತು. ಈಗ ನಗರ ಪ್ರದೇಶಗಳಿಗೆ ಸಿಡಿಲು ಹೊಡೆಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಸ್ಥಳೀಯರು ಅಗ್ನಿಶಾಮಕ ದಳದ ಸಿಬ್ಬಂದಿಯನ್ನು ಕರೆದು ಬೆಂಕಿಯನ್ನು ನಂದಿಸಿದ್ದಾರೆ. ಖಾಲಿ ಜಾಗ ಹೋಗಿ ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಮಾನವೀಯತೆ ಇರತಕ್ಕಂಥ ಆಡಳಿತ ಯಾವ್ದಾದ್ರೆ ಗೌರಿಬಿದನೂರು ನಗರಸಭೆ ಅಧಿಕಾರಿ ವರ್ಗ ಅಂತ ನಾವು ಹೇಳ್ಬೋದು. ಇಷ್ಟೊಂದು ಬೇಜವಾಬ್ದಾರಿ ನೀವು ಇಲ್ಲಿ ಆಡಳಿತ ನಡೆಸಿದ್ರೆ ವಾಹನ ಇದೆ, ಅಲ್ಲೊಂದು ಕಾಂಪೌಂಡ್ ಇಲ್ಲ, ಅಲ್ಲಿ BTT ದೀಪ ಇಲ್ಲ, ಅಲ್ಲಿ ಏನ್ ಕೊಡ್ತೀವಿ ವ್ಯವಸ್ಥೆ, ಜನಪರ ವ್ಯವಸ್ಥೆ. ಗೌರಿಬಿದನೂರು ನಗರದ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡುವ ಸಲುವಾಗಿ ನಗರಸಭೆಯ 2026-27ನೇ ಸಾಲಿನ ದ್ವಿತೀಯ ಆಯವ್ಯಯ ಸಭೆಯನ್ನ ನಗರಸಭಾ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಹಲವು ಅಭಿವೃದ್ಧಿ ವಿಚಾರಗಳು ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ಚರ್ಚೆ ನಡೆದಿದ್ದು, ನಗರ ವ್ಯಾಪ್ತಿಯಲ್ಲಿ ನಿವೇಶನ ಹಂಚಿಕೆ, ಸಮರ್ಪಕ ಖಾತೆ ವಿತರಣೆ ಸೇರಿದಂತೆ ಇತರ ಮೂಲ ಸೌಕರ್ಯಗಳ ಕುರಿತು ಹಲವು ಚರ್ಚೆಗಳು ನಡೆದವು. ನಗರಸಭೆಯ ಮಾಜಿ ಸದಸ್ಯ ಡಿಜೆ ಚಂದ್ರಮೋಹನ್ ಮಾತನಾಡಿ, ಶವ ಸಂಸ್ಕಾರಕ್ಕೆ ನಗರದ ಸಾರ್ವಜನಿಕರ ಅನುಕೂಲಕ್ಕೆ ವೈಕುಂಠ ರಥ ವಾಹನ ಖರೀದಿ ಕಳೆದ 4 ವರ್ಷಗಳಿಂದ ನಗರಸಭೆ ಪ್ರತಿ ಬಜೆಟ್ ಸಭೆಯಲ್ಲೂ ಕೇವಲ ಚರ್ಚೆಗೆ ಮಾತ್ರ ಸೀಮಿತವಾಗಿದೆ, ಈವರೆಗೂ ಕಾರ್ಯಗತವಾಗಿಲ್ಲ. ಹಾಗೂ ಸಾರ್ವಜನಿಕರ ಸ್ಮಶಾನದಲ್ಲಿ ಮೂಲ ಸೌಲಭ್ಯಗಳೇ ಇಲ್ಲ. ಕತ್ತಲಾದರೆ ವಿದ್ಯುತ್ ದೀಪಗಳು, ನೀರಿನ ಸೌಲಭ್ಯ, ಕಾಂಪೌಂಡ್ ಇಲ್ಲದೆ ಇಡೀ ಸ್ಮಶಾನ ಹಂದಿ ನಾಯಿಗಳ ತಾಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದಸ್ಯರು ಎಲ್ಲರೂ ಕೂಡ ಹಾಜರಾಗಿದ್ರು. ಇವತ್ತು ಗೌರಿಬಿದನೂರು ನಗರದ ಒಂದು ಅಭಿವೃದ್ಧಿ ವಿಚಾರದಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಚರ್ಚೆ ಆಯಿತು. ಇವತ್ತು ನಗರದಲ್ಲಿ ರಸ್ತೆ ಮತ್ತು ಚರಂಡಿಗಳು ಸೇರಿ ಮೂಲಭೂತ ಸೌಲಭ್ಯಗಳ ಬಗ್ಗೆ ಅಪಾರವಾಗಿರ್ತಕ್ಕಂಥ ಹಣ ಸರ್ಕಾರದ ಈ ಸಂಕಷ್ಟದಲ್ಲೂ ಕೂಡ ಹಣ ಬಿಡುಗಡೆ ಆಗ್ತಾ ಇದೆ. ಕಾಮಗಾರಿಗಳು ಕೂಡ ಎಲ್ಲೆಡೆ ನಡೀತಾ ಇದೆ. ಆದರೆ ನಗರ ವ್ಯಾಪಕವಾಗಿ ಹರಡಿರೋದ್ರಿಂದ ಗ್ರಾಮಾಂತರ ಪ್ರದೇಶ ಕೂಡ ನಗರಸಭೆಗೆ ಬಂದಿರೋದ್ರಿಂದ ಅಭಿವೃದ್ಧಿ ಕಾರ್ಯ ಸ್ವಲ್ಪ ಹಂತ ಹಂತವಾಗಿ ಆಗ್ತಾ ಇದೆ. ಇವತ್ತು ಮಾನ್ಯ ಶಾಸಕರು ಕರ್ನಾಟಕ ಸರ್ಕಾರದಿಂದ ಅನುದಾನ ತರೋದಕ್ಕೋಸ್ಕರ ಹರಸಾಹಸ ಮಾಡ್ತಿದ್ದಾರೆ. ವ್ಯಾಪಕವಾಗಿರ್ತಕ್ಕಂಥ ಹಣ ಬಂದರೂ ಕೂಡ ಕಾಮಗಾರಿಯಲ್ಲಿ ಯಾವುದೇ ರೀತಿ ಕಳಪೆ ಕಾಮಗಾರಿ ಆಗಬಾರ್ದು ಅಂತಕ್ಕಂಥದ್ದೇ ನಮ್ಮೆಲ್ಲರ ಒಂದು ಶ್ರೇಯೋಭಿಲಾಷೆ. ಹಾಗಾಗಿ ಇವತ್ತು ಗೌರಿಬಿದನೂರು ನಗರದಲ್ಲಿ ಆಗ್ತಾ ಇರ್ತಕ್ಕಂಥ ಕಾಮಗಾರಿಗಳಲ್ಲಿ
ಯಾವುದೇ ರೀತಿಯಲ್ಲೂ ಕೂಡ ಕಳಪೆ ಕಾಮಗಾರಿ ಆಗಬಾರ್ದು ಮತ್ತು ಇವತ್ತು ಶ್ವಾನ ನಿಯಂತ್ರಣಕ್ಕೆ ವಿಶೇಷವಾಗಿರ್ತಕ್ಕಂಥ ಟೆಂಡರ್ ಆಗಬೇಕು ಮತ್ತು ಬೀದಿ ದೀಪಗಳ ನಿರ್ವಹಣೆಗೆ ಮತ್ತೆ ಟೆಂಡರ್ ಆಗಿಬಿಟ್ಟು ಎಲ್ಲವೂ ಕೂಡ ಗುಣಮಟ್ಟದಲ್ಲಿರಬೇಕು ಅಂತಕ್ಕಂಥದ್ದೇ ಇವತ್ತಿನ ಬೇಡಿಕೆ. ಖಾತೆಗಳನ್ನು ಕೂಡ ಹಂತ ಹಂತವಾಗಿ ಹಂಚಬೇಕು, ಎಲ್ಲೂ ಕೂಡ ಭ್ರಷ್ಟಾಚಾರ ಆಗಬಾರ್ದು ಅಂತಕ್ಕಂಥದ್ದೇ ಇವತ್ತಿನ ಒಂದು ಪೂರ್ವಭಾವಿ ಸಭೆಯಲ್ಲಿ ವ್ಯಾಪಕವಾಗಿ ಚರ್ಚೆ ಆಯಿತು. ಅದೇ ರೀತಿ ಗೌರಿಬಿದನೂರು ನಗರದಲ್ಲಿ ಒಂದು ಸ್ವಚ್ಛತೆ ಬಗ್ಗೆ ಮತ್ತು ಚರಂಡಿಗಳ ಒಂದು ಸ್ವಚ್ಛತೆ, ಬೀದಿ ದೀಪಗಳ ಸ್ವಚ್ಛತೆ ಇವೆಲ್ಲದರ ಬಗ್ಗೆ ಕೂಡ ಎಲ್ಲ ಸದಸ್ಯರು ಮತ್ತು ಸಾರ್ವಜನಿಕರು ಚರ್ಚೆ ಮಾಡಿದ್ರು. ಎಲ್ಲ ಆಶಾಭಾವನೆ ಇರ್ತಕ್ಕಂತಹ ಒಂದು ಚರ್ಚೆ ಆಯಿತು. ಬಜೆಟ್ ಕೂಡ ಆರೋಗ್ಯಕರವಾಗಿ ಎಲ್ಲರಿಗೂ ಕೂಡ ಅತ್ಯುತ್ತಮವಾಗಿ ನಿರ್ವಹಣೆ ಆಗಲೇ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಚರ್ಚೆಯ ಮೂಲ ಉದ್ದೇಶ. ನಗರಸಭೆ ಮಾಜಿ ಸದಸ್ಯ ಮಾರ್ಕೆಟ್ ಮೋಹನ್ ಮಾತನಾಡಿ, ನಗರಸಭೆಯವರು ಯುಗಾದಿ ಹಬ್ಬದ ಸಮಯದಲ್ಲಿ ತೆರಿಗೆ ವಸೂಲಿಗೆ ಹೋದ್ರೆ ಜನರು ಹಬ್ಬ ಮಾಡ್ತಾರೋ ಇಲ್ವೋ ತೆರಿಗೆ ಅಂತ ಕಟ್ತಾರೋ ಸ್ವಲ್ಪ ಯೋಚಿಸಬೇಕಾಗಿದೆ. ನಗರದಲ್ಲಿ ನಗರಕ್ಕೆ ಸ್ವಾಗತ ಕೋರುವ ಕಮಾನುಗಳು ಇಲ್ಲವಾಗಿದೆ, ಅದರ ಬಗ್ಗೆ ಗಮನ ಹರಿಸಬೇಕು ಎಂದರು. ಸಮಾಜ ಸೇವಕ ಕೆ ಕೆಂಪರಾಜು ಮಾತನಾಡಿ, ನಗರದಲ್ಲಿ ನಗರಸಭೆ ವತಿಯಿಂದ ಜನರಿಗೆ ಉಪಯೋಗವಾಗುವ ಯೋಜನೆಗಳು ಮಾಡುತ್ತಿಲ್ಲ. ಸಾವಿರಾರು ಕುಟುಂಬಗಳಿಗೆ ನಿವೇಶನವಿಲ್ಲ, ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಅವರಿಗೆ ನಿವೇಶನ ಮತ್ತು ವಸತಿ ಕಲ್ಪಿಸಬೇಕಾಗಿದೆ. ಸರ್ಕಾರಿ ಖರಾಬು ಜಾಗಗಳನ್ನ ಶ್ರೀಮಂತರು ಒತ್ತುವರಿ ಮಾಡಿಕೊಂಡಿದ್ದಾರೆ, ಅಂತಹವುಗಳನ್ನ ತೆರವುಗೊಳಿಸಿ ಬಡವರಿಗೆ ಕೊಡಿ ಎಂದರು. ಸಬ್ಜೆಕ್ಟ್ ಇದು ಸರ್ಕಾರ ಮಾಡ್ಕೋಬೇಕಂತ ಮೀಟಿಂಗ್ ಇದು ಕರೆಕ್ಟಲ್ವಾ? ಯಾರು ಮೀಟಿಂಗ್ ಕರೆಯೋದು? ಸರ್ಕಾರದ ನೀವು ಬೇರೆ ತೆರಿಗೆ ಹಣ ತಗೊಳೋದು ಕೊಡೋದು ಮಾತ್ರ ಮಾಡ್ಕೊಂಡಾಗಿದ್ರೆ ಬ್ಯಾಂಕ್ ಅದೇ ಕೆಲಸ ಮಾಡೋದು. ನಗರಸಭೆ ಬೇಕಾಗಿಲ್ಲ. ಜನರಿಗೆ ಉಪಯೋಗ ಆಗುವಂಥದ್ದು ಏನಾದರೂ ಯೋಜನೆ ಹೊಂದಿದೆಯಾ? ಮೂಲಭೂತ ಸೌಕರ್ಯಗಳೆಲ್ಲ ಹೊಂದಿದೆಯಾ? ಇವತ್ತು ಈ ಗೌರಿಬಿದನೂರು ಟೌನಲ್ಲಿ ನೋಟ್ ಮಾಡ್ಕೊಳ್ಬೇಕಾಗಿದೆ. ಸುಮಾರು ಎಲ್ಲಾ ಜನಾಂಗ ಸೇರಿ 40,000 ಕುಟುಂಬ ಹತ್ತತ್ರ ಸೈಟ್ ಇಲ್ಲ, ಮನೆ ಇಲ್ಲ, 50 ವರ್ಷಗಳಿಂದ ಬಾಡಿಗೆ ಮನೆಗಿದ್ದಾರೆ. ಅದಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಇನ್ನ 50 ವರ್ಷ, ಇನ್ನೊಂದು 100 ವರ್ಷ ಅವಳು ಅದೇ ಬಾಡಿಗೆ ಮನೆಯಲ್ಲಿ ಇರ್ಬೇಕಾ? ಇದಕ್ಕೆ ಪ್ಲಾನಿಂಗ್ ಬ್ಲೂ ಪ್ರಿಂಟ್ ಏನಿಲ್ವಾ? ನಮ್ಮ ಮೋಹನ್ ಅವ್ರು ಹೇಳ್ತಾ ಇದ್ರು ಬಂದಾಗ 200 ಜನ 300 ಜನ ಅಂತ ಆನೆಗೆ ಬಿರ್ಕಲ್ ಕೊಟ್ಟಾಗ ಆಯ್ತೀವಿ. ಇವತ್ತು ಕಮ್ಮಿ ಅಂದ್ರೂ ಹೋಗಿ ನೋಡಿ ಎಲ್ಲಾ ವಾರ್ಡ್ಗಳಿಗೂ 100-200 ಜನ ಬಾಡಿಗೆ ಮನೆಯಾಗಿದ್ದಾರೆ. ಅದು ಎಷ್ಟು ವರ್ಷದಿಂದ? 50 ವರ್ಷದಿಂದ ಇದ್ದಾರೆ. ಇದು ಮೂಲಭೂತ ಸೌಕರ್ಯಗಳು ಬಹಳ ಕೊಡಬೇಕಾಗಿದೆ ಜನರಿಗೆ. ಇದೇ ವೇಳೆ ಸಭೆಯಲ್ಲಿ ನಗರಸಭೆ ಪೌರಾಯುಕ್ತ ರಮೇಶ್, ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆಯ ಎಇಇ ಆದಿನಾರಾಯಣಪ್ಪ, ನಗರಸಭೆ ವ್ಯವಸ್ಥಾಪಕ ಶಿವಶಂಕರ್, ನಗರಸಭೆ ಕಂದಾಯ ಅಧಿಕಾರಿಗಳಾದ ವಸಂತಕುಮಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಬಿಜೆಪಿ ಮುಖಂಡನಿಂದ ರಂಜಾನ್ ಉಡುಗೊರೆ, ಮುಸ್ಲಿಂ ಸಮುದಾಯದವರಿಗೆ ದಿನಸಿ ಕಿಟ್ ವಿತರಣೆ, ಸೌಹಾರ್ದತೆ ಮೆರೆದ ಸಂದೀಪ್ ರೆಡ್ಡಿ. ಕೋಟ್ಪಾ ಕಾಯ್ದೆ ಉಲ್ಲಂಘನೆ, ಅಂಗಡಿ ಮಳಿಗೆಗಳ ಮೇಲೆ ಅಧಿಕಾರಿಗಳ ದಾಳಿ, ದಂಡ ವಿಧಿಸಿ ಬಿಸಿ ಮುಟ್ಟಿಸಿದ ಅಧಿಕಾರಿಗಳು. ಮಹೇಂದ್ರ ತಾರ್ಗಳ ನಡುವೆ ಭೀಕರ ಅಪಘಾತ, ದಾಳಿಂಬೆ ತೋಟಗಳಿಗೆ ನುಗ್ಗಿದ ವಾಹನಗಳು, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಚಾಲಕರು. ಮಹಿಳೆ ಕುತ್ತಿಗೆಯಿಂದ ಸರಕಸಿದು ಪರಾರಿ, ಪೊಲೀಸರ ಮಿಂಚಿನ ಕಾರ್ಯಾಚರಣೆ, ಅಂಧರಾದ ಖತರ್ನಾಕ್ ಆರೋಪಿಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.